ರಾಗಿ ರೊಟ್ಟಿ ತಿಂದಿರ್ತೀರಾ, ರಾಗಿ ದೋಸೆ ತಿಂದಿರ್ತೀರಾ, ಆದರೆ ರಾಗಿ ಚಪಾತಿನ ಯಾವತ್ತಾದರೂ ಮಾಡಿ ತಿಂದಿದ್ದೀರಾ? ಹೆಂಗೆ ಮಾಡೋದು ಅಂತ ಕೇಳ್ತಿದ್ದೀರಾ? ವೆರಿ ಈಸಿ. ಹೆಂಗೆ ಅಂದರೆ ಉಳಿದಿರ್ತಕ್ಕಂಥ ಮುದ್ದೆ ತೊಗೋಬೇಕು. ಮುದ್ದೆ ತೊಗೊಂಡು ಚಪಾತಿ ಅದು ಕಲಿಸ್ಕೋಬೇಕು. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ, ನಾವು ನೈಟೇ ಮುದ್ದೆ ಮಾಡಿಟ್ಕೊಬಿಟ್ಟಿರ್ತೀವಿ. ಅದೇ ಮುದ್ದೆನ ತೊಗೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಿಟ್ಟು, ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು. ಚಪಾತಿ ಹದಕ್ಕೆ ಬಂದರೆ ಸಾಕು. ನೀರು ಹಾಕ್ಕೊಂಡ್ರೆ ಸಾಕು, ಎಣ್ಣೆ ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೀರು ಹಾಕಿ ಚೆನ್ನಾಗಿ ಮಿದಿರಿ, ಚಪಾತಿ ಹದಕ್ಕೆ ಬರುತ್ತೆ. ಅದಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡು ಅದನ್ನು ಒಂದು 10 ನಿಮಿಷ ಬಿಟ್ಬಿಡಬೇಕು. ತಟ್ಟೆನಾದರೂ ಮುಚ್ಬೋದು, ಇಲ್ಲಾಂದರೆ ಅದರ ಮೇಲೆ ಒಂದು ಬಟ್ಟೆ ಹಾಕಿ ಮುಚ್ಚಿದ್ರು ಮೆತ್ತಗಾಗುತ್ತೆ. ಇದಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಂಡು ನಮಗೆ ಮಾಮೂಲಿ ಚಪಾತಿ ಹೆಂಗೆ ಓದ್ತೀವಲ್ಲ ಅದೇ ಥರನೇ ಸ್ವಲ್ಪ ಮೇಲ್ಗಡೆ ಹಿಟ್ಟು ಹಾಕ್ಕೊಂಡು ನಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಚಪಾತಿ ಥರ ರಾಗಿ ರೊಟ್ಟಿಯನ್ನು, ರಾಗಿ ಒಂದು ಹಿಟ್ಟನ್ನು ಓದ್ಕೊಂಡ್ರೆ ನಮ್ಮ ಒಂದು ರಾಗಿ ಚಪಾತಿ ರೆಡಿಯಾಗಿರುತ್ತೆ. ಮೇನ್ ಏನು ಮಾಡಬೇಕು ಅಂತ ಅಂದರೆ, ಇದನ್ನು ನಾವು ಹಂಚ ಮೇಲೆ ಹಾಕಿ ಬೇಯಿಸ್ಬೇಕಾದ್ರೆ ಎಣ್ಣೆನಾದರೂ ಹಾಕೋಬೋದು, ನೀರಾದರೂ ಹಾಕೋಬೋದು. ಬಟ್ ನಮಗೆ ಉಬ್ಕೋಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಿಜ ಸೂಪರಾಗಿ ಉಬ್ಕೊಳ್ಳುತ್ತೆ. ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಸೊ ವಿತೌಟ್ ಆಯಿಲ್ ಕೂಡ ಈ ಚಪಾತಿನ ಮಾಡ್ಬೋದು. ಹೆಂಗಿರುತ್ತೆ ನೀವು ಮಾಡಿ ನೋಡಿ, ನಿಜ ಸೂಪರಾಗಿರುತ್ತೆ, ಮೆತ್ತಗಿರುತ್ತೆ. ಮೊಸರು ಜೊತೆ ಈರುಳ್ಳಿ ಹಾಕೊಂಡು ತಿಂತಿದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳಿ. ಅಲ್ಲಿವರೆಗೂ ಬಾಯ್.